ಪ್ರೀಪ್ರಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಬದನೆಕಾಯಿ ಗೊಜ್ಜನ್ನ ಮಾಡೋಣ. ಇದು ದೋಸೆ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬದನೆಕಾಯಿನ. ಈ ಬದನೆಕಾಯಿ ಜೊತೆಗೆ 2ರಿಂದ 3 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಭಾಗ ಈರುಳ್ಳಿ ಒಗ್ಗರಣೆಗೆ, 3/4 ಭಾಗ ಈರುಳ್ಳಿ ರುಬ್ಬಕ್ಕೆ, 1 ಕಪ್ ತೆಂಗಿನಕಾಯಿ, ಸಾಂಬಾರು ಪುಡಿ, 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಚಕ್ಕೆ, ಲವಂಗ, ಹಸಿ ಶುಂಠಿ ಜೊತೆಗೆ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ ಅಂದರೆ ಮಸಾಲೆ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೋಬೇಕು. ಈ ಥರ ರುಬ್ಕೊಂಡ ನಂತರ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಈರುಳ್ಳಿ ಹಾಕಿ ಈ ಥರ ಕೆಂಪಗಾದ ನಂತರ ಬದನೆಕಾಯಿನ ಹಾಕಿ 5 ನಿಮಿಷ ಹಾಗೆ ಎಣ್ಣೆಲೆ